ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಂಟ್ರಲ್ ಟೀಮ್ ರಾಜ್ಯಕ್ಕೆ ಬಂದಿದೆ. ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಮಾಡ್ತಾ ಇದೆ. ಕನಕಪುರದ ಬಳಿಕ ಈಗ ನೆಲಮಂಗಲದ ಬಳಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ನೆಲಮಂಗಲ ಮೊಟಗಾನಹಳ್ಳಿ ಸುತ್ತಮುತ್ತ ಸ್ಥಳವನ್ನ ಪರಿಶೀಲನೆ ಮಾಡಲಾಗ್ತಿದೆ. 15ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈಗ ಸ್ಥಳ ಪರಿಶೀಲನೆ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಿಯಾಗಿತ್ತು. ಈಗ ನೆಲಮಂಗಲದ ಬಳಿ ಇರುವಂತಹ ಸ್ಥಳವನ್ನು ವೀಕ್ಷಣೆ ಮಾಡುವುದಕ್ಕೆ ಸೆಂಟ್ರಲ್ ಟೀಮ್ ಮುಂದಾಗಿದೆ. 15ಕ್ಕೂ ಹೆಚ್ಚು ಅಧಿಕಾರಿಗಳಿರುವಂತಹ ತಂಡ ಈಗ ಸ್ಥಳಕ್ಕೆ ಧಾವಿಸಿರುವಂಥದ್ದು. ಅಲ್ಲಿ ಸ್ಥಳವನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಕನಕಪುರದ ಬಳಿ ಸ್ಥಳ ವೀಕ್ಷಣೆ ಮಾಡುವಂತಹ ಕೆಲಸ ಆಗಿತ್ತು. ಈಗ ನೆಲಮಂಗಲದ ಸರದಿ, ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. 15 ಆಫೀಸರ್ಸ್ ತಂಡ, ಸೆಂಟ್ರಲ್ನಿಂದ ಬಂದಿರುವಂತಹ ತಂಡ ಇದು. ಈಗ ಅವರು ಸ್ಥಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 4,000 ಎಕರೆಯ ಜಾಗದಲ್ಲಿ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲೆ ಎತ್ತುತ್ತಾ ಇದೆ. ಬಟ್ ಎಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ರಾಜ್ಯ ಸರ್ಕಾರದಿಂದ 2 ಜಾಗವನ್ನು ಗುರುತು ಮಾಡಲಾಗಿದೆ. ಒಂದು ಕನಕಪುರ, ಮತ್ತೊಂದು ನೆಲಮಂಗಲ. ಅದರ ನಡುವೆ ಈಗ ಶಿರಾದವನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂಥೇಳಿ ಟಿ.ಬಿ. ಜಯಚಂದ್ರ ಅವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಸೆಂಟ್ರಲ್ ಟೀಮ್ ನೆಲಮಂಗಲಕ್ಕೆ ಬಂದಿರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ನಿನ್ನೆ ಕನಕಪುರದ ಸ್ಥಳ ವೀಕ್ಷಣೆ ಆಯಿತು. ಈಗ ನೆಲಮಂಗಲಕ್ಕೆ ಸೆಂಟ್ರಲ್ ಟೀಮ್ ಬಂದಿರುವಂಥದ್ದು. ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ? ಖಂಡಿತ ಪ್ರೇಮ್, ಏನಂತ ಹೇಳಿದ್ರೆ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ನ ಈಗ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಒಂದು ಪ್ರಸ್ತಾವನೆ ಮಾಡಿರುವಂತದ್ದು. 3 ಜಾಗಗಳನ್ನ ಈಗಾಗಲೇ ಫೈನಲ್ ಮಾಡಿ ಒಂದು ಕೇಂದ್ರ ತಂಡಕ್ಕೆ ಒಂದು ಪರಿಶೀಲನೆಗಾಗಿ ಒಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈಗಾಗಲೇ ಕೇಂದ್ರ ತಂಡ ಈಗ ನಿನ್ನೆಯಿಂದನೂ ಕೂಡ ಕನಕಪುರದ ಒಂದು ಭಾಗದಲ್ಲಿ ಇರುವಂತಹ ಅಲ್ಲಿನ ಸ್ಥಳವನ್ನ ಒಂದು ವೀಕ್ಷಣೆ ಮಾಡಿರುವಂತದ್ದು. ಇವತ್ತು ಈಗ ಇನ್ನು ನೆಲಮಂಗಲ ಭಾಗದಲ್ಲಿರುವಂತಹ ನೆಲಮಂಗಲ ಮತ್ತೆ ಮೋಟಕನಹಳ್ಳಿ ಭಾಗದಲ್ಲಿ ಬರುವಂತಹ ಒಂದು ಜಾಗವನ್ನ ಈಗಾಗಲೇ ವೀಕ್ಷಣೆ ಮಾಡಿರುವಂತದ್ದು. ಬೆಟ್ಟದ ಸುತ್ತ ತುದಿಯಲ್ಲಿ ಈಗಾಗಲೇ ಅಧಿಕಾರಿಗಳ ತಂಡ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಸೋಲೂರು ಮತ್ತೆ ಗುಡೇಮಾರನಹಳ್ಳಿ ಭಾಗದಲ್ಲಿರುವಂತಹ ಮತ್ತೊಂದು ಜಾಗವನ್ನ ಈಗಾಗಲೇ ಪರಿಶೀಲನೆ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸುಮಾರು 8 ಕಾರುಗಳಲ್ಲಿ ಬಂದಿರುವಂತಹ 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಮ್ಯಾಪ್ ಅನ್ನ ಮುಖಾಂತರವಾಗಿ ಅವರು ಸ್ಥಳದಲ್ಲಿ ಏನೇನಿದೆ, ಹೇಗೆ ಲ್ಯಾಂಡಿಂಗ್ ವಿಮಾನವನ್ನ ಮಾಡಲಾಗ್ತದೆ, ಮತ್ತೆ ಇಲ್ಲಿ ಯಾವ ರೀತಿಯ ಖರ್ಚು ವೆಚ್ಚಗಳು ಬರ್ತದೆ ಅನ್ನೋ ನಿಟ್ಟಿನಲ್ಲಿ ಸಹ ಎಲ್ಲಾ ರೀತಿಯ ಆಯವ್ಯಯಗಳನ್ನ ನೋಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. 15ಕ್ಕೂ ಹೆಚ್ಚು ಅಧಿಕಾರಿಗಳಿರುವಂತಹ ತಂಡ ಈಗ ನೆಲಮಂಗಲದಲ್ಲಿ ರಾಜ್ಯ ಸರ್ಕಾರ ಗುರುತು ಮಾಡಿರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ನಿನ್ನೆ ಕನಕಪುರದಲ್ಲಿ ಸ್ಥಳ ವೀಕ್ಷಣೆ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಇವತ್ತು ನೆಲಮಂಗಲದ ಸ್ಥಳ ವೀಕ್ಷಣೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂತಿಮವಾಗಿ ಯಾವ ಜಾಗವನ್ನ, ಯಾವ ಸ್ಥಳವನ್ನ ಫೈನಲ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದರ ನಡುವೆ ಶಿರಾವನ್ನು ಕೂಡ ಕನ್ಸಿಡರ್ ಮಾಡಬೇಕು. ಉತ್ತರ ಕರ್ನಾಟಕ ಭಾಗಕ್ಕೆ ಈ ಮೂಲಕ ಆದ್ಯತೆ ಕೊಟ್ಟಂತಾಗುತ್ತೆ ಅಂತ ಹೇಳಿ ಟಿ.ಬಿ. ಜಯಚಂದ್ರ ಅವರು 30 ಶಾಸಕರ ಸಹಿಯನ್ನ ಸಂಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಯಾವ ಜಾಗವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬರೋಬ್ಬರಿ 4,000 ಎಕರೆ ಜಾಗ ಬೇಕಾಗುತ್ತೆ. ಒಂದು ಏರ್ಪೋರ್ಟ್ನಿಂದ ಸುತ್ತಮುತ್ತಲಿನ ಜಾಗಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ, ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿಯೇ ರಾಜ್ಯ ಕಾಂಗ್ರೆಸ್ನ ಒಳಗೇನೆ 3 ಕಡೆಗಳಿಂದ ದೊಡ್ಡ ಮಟ್ಟದ ಲಾಬಿ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರ ಗುರುತಿಸಿರುವಂತಹ 2 ಜಾಗ ಇದು. 3ನೇ ಜಾಗದ ಕತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.